ಸದ್ಯಕ್ಕೆ ರಾಜ್ಯದಲ್ಲಿ ಮತ್ತು ಡೆಲ್ಲಿಯಲ್ಲೂ ಚರ್ಚೆ ಆಗ್ತಾ ಇರೋದು ಒಂದೇ ವಿಚಾರ, ಸಿದ್ದರಾಮಯ್ಯ ಇರ್ತಾರಾ ಅಥವಾ ಡಿ.ಕೆ ಬರ್ತಾರಾ ಅಂತ. ಕಾಂಗ್ರೆಸ್ ಹೈಕಮಾಂಡ್ಗೆ ಲಿಟ್ರಲಿ ಇದು ಸರ್ಗಿಗೆ ಕೆಂಡ ಕಟ್ಕೊಂಡಂಗಾಗಿದೆ. ಏನ್ ಮಾಡಬೇಕು, ಯಾರನ್ನ ಸಂಭಾಳಿಸ್ಬೇಕು, ಮತ್ತೊಬ್ಬರನ್ನ ಸಮಾಧಾನ ಹೆಂಗ್ ಮಾಡಬೇಕು, ಮುಂದುವರ್ಸೋದು ಹೆಂಗೆ, $1 ಮಿಲಿಯನ್ ಪ್ರಶ್ನೆ ಆಗಿದೆ. ಉತ್ತರ ಸಿಗ್ತಾ ಇಲ್ಲ. ಅಂಡ್ ಉತ್ತರ ಕಂಡು ಹಿಡ್ಕೊಳ್ಳೋದು ಸುಲಭ ಕೂಡ ಅಲ್ಲ. ಒಂದ್ ರೀತಿ ಮೇಕ್ ಅಥವಾ ಬ್ರೇಕ್ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹಿಂಗಿರುವಾಗ ರಾಜ್ಯದಲ್ಲಿ ಜನ ಕೇಳಿ ಅಥವಾ ರಾಜಕಾರಣಿಗಳನ್ನ ಕೇಳಿ ಡೆಲ್ಲಿಲಿ ಆಗ್ತಿರೋ ಚರ್ಚೆ ಎಲ್ಲರದ್ದು ಏನಾಗುತ್ತೆ, ಸಿಎಂ ಬದಲಾವಣೆ ಆಗ್ತಾರ, ಆದ್ರೆ ಹೆಂಗೆ, ಆಗ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಬನ್ನಿ ಇವತ್ತು ಕೂಡ ನಾವು ಅದನ್ನೇ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸಂಧಾನವೋ ತೀರ್ಮಾನವೋ. ನಾನು ವಿದ್ಯಮನ್ನ. ಸಂಧಾನ ಆಗುತ್ತಾ ತೀರ್ಮಾನ ಆಗುತ್ತಾ ಅನ್ನೋದು ಕುತೂಹಲ. ಇದರ ನಡುವೆ ನಾಳೆ ಸಿಎಂ ಸಿದ್ದರಾಮಯ್ಯ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದಾರಂತೆ. ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್, ನಾಳೆ ಬೆಳಗ್ಗೆ 9 ಗಂಟೆಗೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ತೀರ್ಮಾನನ ಸಂಧಾನನ ಏನಾಗುತ್ತೆ ಅನ್ನೋ ಕುತೂಹಲದ ನಡುವೆ ಇವರಿಬ್ರು ಯಾವಾಗ ಡೆಲ್ಲಿಗೆ ಹೋಗ್ತಾರೆ, ಡೆಲ್ಲಿ ಅವ್ರು ಯಾವಾಗ ಇವರಿಬ್ರನ್ನ ಕರೀತಾರೆ ಅನ್ನೋದರ ನಡುವೆ ಮತ್ತೊಂದು ಮೇಜರ್ ಅಪ್ಡೇಟ್. ಅದು ನಾಳೆ ಬೆಳಗ್ಗೆ ಸಿಎಂ ನಿವಾಸ ಕಾವೇರಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯನೂ ಇರ್ತಾರೆ, ಡಿ.ಕೆ ಶಿವಕುಮಾರ್ ಅವರು ಇರ್ತಾರೆ. ಅವರಿಬ್ಬರ ಸಮ್ಮುಖದಲ್ಲೇ ಈ ಒಂದು ಸಭೆ ನಡೆಯುತ್ತೆ. ಹೈಕಮಾಂಡ್ ಹತ್ರ ಹೋಗೋದೇ ಬೇಡ, ನಾವಿಬ್ರು ಎಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋಣ ಅಂತ ಏನಾದ್ರೂ ಚರ್ಚೆ ಆಗುತ್ತಾ ಅಥವಾ ಏನಕ್ಕೆ ಅನ್ನೋದು ಬಹಳ ಕುತೂಹಲ. ಯಾಕಂತ ಹೇಳಿದ್ರೆ ಯಾವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಇಬ್ರು ಕೂಡ ಬಳಸ್ಕೊಂಡ್ರು ಈ ಚರ್ಚೆ ಮಾಡೋಕೆ, ಅದಾದ್ಮೇಲೆ ಅವರಿಬ್ರು ಒಟ್ಟಿಗೆ ಸಿಕ್ಕಿದ್ದಿಲ್ಲ. ಈಗ ಆರಂಭದಲ್ಲಿ ಹೇಳ್ತಾ ಇದ್ರಲ್ಲ, ನಾನು ಡಿ.ಕೆ ಶಿವಕುಮಾರ್ ಇಬ್ರು ಒಟ್ಟಿಗಿದ್ದೀವಿ ಅಂತ ಸಿದ್ದರಾಮಯ್ಯ ಕೈ ಇಟ್ಕೊಂಡು ಹೇಳ್ತಾ ಇದ್ರಲ್ಲ, ಅದು ಕೆಲ ದಿನಗಳ ಹಿಂದಿನಿಂದ ನಾವು ಕಾಣಿಸ್ತಲೇ ಇರ್ಲಿಲ್ಲ. ನಾನೊಂದು ತೀರ ನೀನೊಂದು ತೀರ ಅನ್ನೋಂಗ್ ಆಗ್ತಾ ಇತ್ತು. ಇನ್ನೇನ್ ಡೆಲ್ಲಿಲೇ ಇವರಿಬ್ರು ಮುಖಾಮುಖಿ ಆಗೋದು ಅನ್ನೋ ಚರ್ಚೆಗಳು ಆಗ್ತಾ ಇತ್ತು. ಇದರ ನಡುವೆ ನಾಳೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸೊ ಆ ಬ್ರೇಕ್ಫಾಸ್ಟ್ ಮೀಲ್ ನಲ್ಲಿ ಏನೇನಿರುತ್ತೆ ಅನ್ನೋದೇ ಕುತೂಹಲ. ಅಂದ್ರೆ ಇಡ್ಲಿ ಸಾಂಬಾರ್ ಚಟ್ನಿ ಅಂತ ಹೇಳ್ತಾ ಇಲ್ಲ ನಾನು, ಯಾರ್ಯಾರು ಬರ್ತಾರೆ, ಏನೇನ್ ಚರ್ಚೆ ಆಗುತ್ತೆ. ಆಮೇಲೆ ಇದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇದ್ರು ಕೂಡ ಈ ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಅಂತ ಹೇಳಿದ್ಯಾರು, ಇವರೇ ಅದಕ್ಕೆ ಇನಿಷಿಯೇಟಿವ್ ತಗೊಂಡ್ರಾ, ಏನಾಗತ್ತೆ ಅನ್ನೋದು ವಿಪರೀತ ಕುತೂಹಲ ಮೂಡಿಸ್ತಾ ಇದೆ. ನಾನು ಆರಂಭದಲ್ಲಿ ಹೇಳ್ದಂಗೆ ಇದೊಂಥರ ಹೈಕಮಾಂಡ್ಗೆ ಮೇಕ್ ಆರ್ ಬ್ರೇಕ್ ಅನ್ನೋ ಪರಿಸ್ಥಿತಿ ಇದೆ. ನಿಜಕ್ಕೂ ಸರ್ಗಲ್ಲಿ ಕೆಂಡ ಕಟ್ಕೊಂಡಂತಹ ಪರಿಸ್ಥಿತಿ ಇದೆ. ಬದಲಾವಣೆ ಆಗುತ್ತಾ, ಆದ್ರೆ ಹೆಂಗೆ, ನಾನೊಂದು ತೀರ ನೀನೊಂದು ತೀರ ಅಂತ ಇಬ್ರು ಕೂಡ ಈಗ ಒಬ್ರದ್ ಮುಂದುವರ್ಸಿದ್ರು ಒಂದ್ ಕಡೆ, ಮತ್ತೊಬ್ರು ಬೇರೆ ಡಿಸಿಷನ್ ತಗೊಂಡ್ರೆ ಕಾಂಗ್ರೆಸ್ ಪರಿಸ್ಥಿತಿ ಏನು? ಯಾಕಂದ್ರೆ ಇಡೀ ದೇಶದಲ್ಲಿ ಬಹಳ ಈಸಿಯಾಗಿ ಕೌಂಟ್ ಮಾಡ್ಬೋದು ಅವ್ರು ಎಲ್ಲೆಲ್ಲಿದ್ದಾರೆ ಅಂತ, ವೆರಿ ಈಸಿಯಾಗಿ ಕೌಂಟ್ ಮಾಡ್ಬೋದು. ಹಿಂಗಿದ್ದಾಗ ಹೈಕಮಾಂಡ್ ಬಹಳ ಗಟ್ಟಿ ಧ್ವನಿಯಿಂದ ರೀ ಸಿದ್ದರಾಮಯ್ಯ ಅವರೇ ಅವತ್ತು ಹೇಳ್ದಂಗೆ ನೀವು ಆ ಕಡೆ ಹೋಗ್ರಿ, ಡಿ.ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ರಿ ಅನ್ನೋ ಧೈರ್ಯನೂ ಮಾಡಲ್ಲ. ಜೊತೆಗೆ ಡಿ.ಕೆ ಶಿವಕುಮಾರ್ ಅವರೇ ತಡೀರಿ ಇನ್ ಸ್ವಲ್ಪ ದಿನ ಅಂತ ಗಟ್ಟಿಯಾಗಿ ಹೇಳುವ ತಾಕತ್ತನ್ನು ಸದ್ಯಕ್ಕೆ ಉಳಿಸ್ಕೊಂಡಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ವೀಕ್ ಕಮಾಂಡ್ ಆದಂಗೆ ಕಾಣಿಸ್ತಾ ಇದೆ. ಇದರ ನಡುವೆ ನಾಳೆ ಇಬ್ರು ಮೀಟಿಂಗ್ ಕರೆದಿದ್ದಾರೆ. ಒಬ್ರು ಮಾಸ್ ಲೀಡರ್ ಮತ್ತೊಬ್ರು ಪವರ್ಫುಲ್ ಲೀಡರ್. ನೋ ಡೌಟ್, ಅದರಲ್ಲಿ ನೋ ಡೌಟ್. ಯಾರೆಲ್ಲ ಭಾಗಿಯಾಗ್ತಾರೆ, ಏನಂತಾರೆ, ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ನಿಜಕ್ಕೂ ನಾಳಿನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಾರಣವಾಗ್ತಾ ಇದೆ. ಡಿ.ಕೆ ಶಿವಕುಮಾರ್ ಅವ್ರಿಗೆ ಇದೊಂದು ರೀತಿ ಸಿಗದ ಅಥವಾ ಗಗನ ಕುಸುಮವಾಗುತ್ತಾ ಸದ್ಯಕ್ಕೆ, ಅಥವಾ ಇರೋ ಸೂತ್ರನೇನಾದ್ರೂ ಬದಲಾಯಿಸ್ಕೊಳ್ತಾರ? ನೋಡಪ್ಪ, ಡಿ.ಕೆ ಶಿವಕುಮಾರ್ ಅವತ್ತು ಹೇಳಿದ್ದೆ ನಿಜ, 2.5 ವರ್ಷಕ್ಕೆ ಮುಗಿಯೋ ಮುಂಚೆ 1 ವಾರದ ಮುಂಚೆನೆ ಬಿಟ್ಕೊಡ್ತೀನಿ ಅಂದಿದೆ. ಬಟ್ ಇದೊಂದು ಬಜೆಟ್ ಮಾಡ್ಬಿಡ್ತೀನಿ ತಡಿಯಯ್ಯ ಅಂತ ಏನಾದ್ರೂ ಸಮಾಧಾನ ಇವರೇ ಮಾಡ್ಬಿಡ್ತಾರ? ಗೊತ್ತಿಲ್ಲ. ಅಥವಾ ಬೇರೆ ಏನಾದ್ರೂ ಚರ್ಚೆ ಆಗುತ್ತಾ? ಕುತೂಹಲ ಮೂಡಿಸ್ತದೆ. ಸೊ ಈ ಕುತೂಹಲಕ್ಕೆ ಬ್ರೇಕ್ ಬೀಳ್ಬೇಕು, ತೆರೆ ಬೀಳ್ಬೇಕು ಅಂದ್ರೆ ನಾವು ನಾಳೆ ಬೆಳಗ್ಗೆ 9-9:30 ತನಕ ಕಾಯ್ಲೇಬೇಕು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಳೆ ಸಿದ್ದರಾಮಯ್ಯ ಅವರ ನಿವಾಸ ಅಂದ್ರೆ ಸಿಎಂ ನಿವಾಸ ಕಾವೇರಿಲಿ ಆಗುತ್ತೆ. ಯಾರೆಲ್ಲ ಬರ್ತಾರೆ, ಭಾಗಿಯಾಗ್ತಾರೆ,
ವಿಪರೀತ ಕುತೂಹಲ ಮೂಡಿಸ್ತಾ ಇದೆ. ಓಕೆ, ಕುರ್ಚಿ ಕದನದ ನಡುವೆ ಮೇಜರ್ ಅಪ್ಡೇಟ್. ಅದು ನಾಳೆ ಸಿದ್ದರಾಮಯ್ಯ ಅವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಒಂದು ಕುತೂಹಲ. ಅಂಡ್ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಏನ್ ಚರ್ಚೆ ಆಗುತ್ತೆ? ಮೇಜರ್ ಆಗಿ ಬಹುಶಃ ಕುರ್ಚಿ ಬಗ್ಗೆ ಚರ್ಚೆ ಆಗ್ಬೋದು. ಹಂಗಂದ್ರೆ ಇವರಿಬ್ರೆ ಸಾರ್ಟ್ ಔಟ್ ಮಾಡ್ಕೊಳ್ತಾರಾ? ಏನ್ ಸೊಲ್ಯೂಷನ್ ಹುಡುಕಿದಾರಾ ಏನಾದ್ರು ಸಿದ್ದರಾಮಯ್ಯ ಅವರು? ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೋತಾರಾ? ಇವೆಲ್ಲವೂ ನಾವು ಸಾಧ್ಯತೆ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಈಗ ನಮಗೆ ಸಿಗ್ತಾ ಇರೋ ಅಪ್ಡೇಟ್ ಪ್ರಕಾರ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಡೆಫಿನೆಟ್ಲಿ ಇದು ಇದಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ, ಡೆಫಿನೆಟ್ಲಿ. ಬಟ್ ಏನ್ ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು, ಅಥವಾ ಏನ್ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ದೆಹಲಿಯಿಂದ ಕರೆಯೋಕ್ಕಿಂತ ಮುಂಚೆ ಇವರಿಬ್ರೆ ಏನಾದ್ರು ಸಂಧಾನ ಮಾಡ್ಕೊಳ್ತಾರ? ಒಳ್ಳೇದು. ಯಾಕಂದ್ರೆ ಇದೊಂಥರ ಬಹುಶಃ ಇಷ್ಟೊಂದು ದೊಡ್ಡ ಸೀರಿಯಲ್ನ ನಾವು ನೋಡೇ ಇರ್ಲಿಲ್ಲ ಅನ್ಸುತ್ತೆ. ಎಲ್ಲ ಒಂದೊಂದೂವರೆ ವರ್ಷಕ್ಕೆಲ್ಲ ಸೀರಿಯಲ್ ಮುಗ್ದೋಗ್ಬಿಡುತ್ತೆ. ಬಟ್ ಇದು ಕುರ್ಚಿ ಬದಲಾವಣೆ ಆಗುತ್ತೆ, ಪವರ್ ಶೇರಿಂಗ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಕೇಳ್ತಾ ಇದ್ವಿ. ನಾನು ಹೇಳಿದ್ದು ಸಂಜೆ ನೀವು ಟಿವಿ ಮುಂದೆ ಕುತ್ಕೊಂಡು ನೋಡ್ತಿರಲ್ಲ, ಆ ಧಾರಾವಾಹಿಗಳಿಗಿಂತಲೂ ಲ್ಯಾಗ್ ಆಗಿತ್ತು ಪವರ್ ಶೇರಿಂಗ್ ಅನ್ನೋದು. ಸೊ ಅದಕ್ಕೊಂದು ಇತಿಶ್ರೀ ಆಡ್ಲೇಬೇಕು. ಅಭಿವೃದ್ಧಿ ಕಳೆದ ಒಂದು 15-20 ದಿನದಿಂದ ಆ ಸದ್ದೇ ವಿರೋಧ ಪಕ್ಷಗಳ ಬಾಯಲ್ಲೂ ಕೇಳ್ತಾ ಇಲ್ಲ ನಾವು. ಆಡಳಿತ ಪಕ್ಷ ಯಾಕೆ? ಪವರ್ ಶೇರಿಂಗ್ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಪ್ರತ್ಯೇಕ ಮಾತುಕತೆಗೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಯಾಕಂದ್ರೆ ನಾಳೆ ಅವರು ಕೂಡ ಮೀಟಿಂಗ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಿಎಂ ಜೊತೆ ಚರ್ಚೆಗೆ ಡಿ ಕೆ ಶಿವಕುಮಾರ್ ಸಮಯ ಕೇಳಿದಾರಂತೆ. ಓಕೆ, ಡಿ ಕೆ ಶಿವಕುಮಾರ್ ಅವರೇ ಕೇಳಿದಾರಂತೆ ಪವರ್ ಶೇರಿಂಗ್ ಒಪ್ಪಂದಕ್ಕೆ. ಹಾಗಾದ್ರೆ ನಾಳೆಯೇ ತೆರೆ ಬೀಳುತ್ತಾ? ಅವತ್ ನೀವ್ ಏನ್ ಹೇಳಿದ್ರಿ, ದಯವಿಟ್ಟು ಅದಕ್ಕೆ ತಕ್ಕಂತೆ ನಡ್ಕೋಬಿಡಿ ನೀವು ಅಂತ ಮತ್ತೆ ಅದನ್ನ ನೆನಪಿಸುವ ಕೆಲಸ ಮಾಡ್ತಾರ? ಸಿಎಂ ಜೊತೆ ಪ್ರತ್ಯೇಕ ಮಾತುಕತೆಗೆ ಮುಂದಾಗ್ತಾ ಇದ್ರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಹೌದು, ಮತ್ತೊಂದ್ ಕಡೆ ಪರ್ಸನಲ್ ಟೈಮ್ ಕೊಡಿ ನನಗೆ ಮಾತಾಡ್ಲಿಕ್ಕೆ ಅಂತ. ಅದಕ್ಕೆ ಒಪ್ಕೊಂಡಿದಾರ ಸಿದ್ದರಾಮಯ್ಯ ಅವರು? ಒಪ್ಕೊಳ್ಳೇಬೇಕು ಇಂಥ ಪರಿಸ್ಥಿತಿಯಲ್ಲಿ. ಡೂ ಆರ್ ಡೈ ಪರಿಸ್ಥಿತಿ ಇದು. ಇಬ್ಬರಿಗೂ ಕೂಡ ಇಕ್ಕಟ್ಟಿಗೆ ಬಂದ್ಬಿಟ್ಟಿದೆ. ನಾ ಕೊಡೆ ನೀ ಬಿಡೆ, ಇದೇ ಹಗ್ಗದ ಜಗ್ಗಾಟ. ಇಬ್ರು ಕುಳಿತು ಹಾಗಾದ್ರೆ ಒಪ್ಪಂದಕ್ಕೆ ಬರ್ತಾರಾ? ಹೈಕಮಾಂಡ್ ಬೇಡವಾ? ಹಂಗಾದ್ರೆ ಇವರಿಬ್ರೆ ಇತ್ಯರ್ಥ ಮಾಡ್ಕೊಳ್ತಾರ? ಮಾಡ್ಬಿಟ್ರೆ ಹೈಕಮಾಂಡ್ಗಂತೂ ನಿಟ್ಟುಸಿರು ಬಿಡಿ. ಹಾಸ್ಪಿಟಲ್ಗೆ ಹೋಗದೆ ಆಪರೇಷನ್ ಮನೇಲೆ ಆದಂಗ ಆಗ್ಬಿಡುತ್ತೆ. ಓಕೆ, ಮೋರ್ ಡೀಟೇಲ್ಸ್ ನಡಕಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ಕುರ್ಚಿ ಕಿತ್ತಾಟದ ನಡುವೆ ನಿಜಕ್ಕೂ ವೆರಿ ಮೇಜರ್ ಅಪ್ಡೇಟ್ ಇದು. ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗಬಹುದು? ಸಾಧ್ಯತೆ ಏನು? ಯಾರೆಲ್ಲ ಬರ್ತಾರೆ? ಒಂದು. ಎರಡನೇದು, ಪ್ರತ್ಯೇಕವಾಗಿ ಮಾತನಾಡೋಣ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರು, ಅದಕ್ಕೆ ಒಪ್ಕೊಂಡ್ರ? ನಾವೇನ್ ನಿರೀಕ್ಷೆ ಮಾಡ್ಬೋದು ಈ ಮೀಟಿಂಗ್ ನಿಂದ ಮಾರುತಿ? ವಿದ್ಯಾ, ಕಳೆದ 15 ದಿನಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಎರಡೂ ಬಣಗಳಿಂದಲೂ ಕೂಡ ಒಬ್ಬರು ಆ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಿದ್ರೆ, ಮತ್ತೊಬ್ಬರು ಕೊಟ್ಟ ಮಾತಿನಂತೆ ನನಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇಬ್ಬರು ಒಂದೇ ವೇದಿಕೆಯಲ್ಲಿದ್ದರು. ಭಾಳಷ್ಟು ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ಗಾಗಿ ಇಬ್ಬರು ಕೂಡ ಕಾಯ್ತಾ ಇದ್ರು. ನಿನ್ನೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಇಬ್ಬರನ್ನ ದೆಹಲಿಗೆ ಕರೆದೇ ಮಾತಾಡ್ತೀವಿ ಅಂತ. ಹೀಗಾಗಿ 30ನೇ ತಾರೀಕು ಅಂದರೆ ಭಾನುವಾರ ಅಂತಿಮವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೇ ಒಂದು ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದರೆ ಈಗ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ CM ಡಿ ಕೆ ಶಿವಕುಮಾರ್ ಅವರು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿರುವಂಥದ್ದು. ಇದಕ್ಕೂ ಮೊದಲು ಇವತ್ತು 2 ಬಾರಿ ಟಿಕೆಟನ್ನು ಬುಕ್ ಮಾಡಿದ್ರು ದೆಹಲಿಗೆ ಹೋಗಬೇಕು ಅಂತ. ಡಿ ಕೆ ಸುರೇಶ್ ಈಗಾಗಲೇ ದೆಹಲಿಯಲ್ಲಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಸಂಜೆ ಹೋಗಬೇಕು ಅಂತ ಹೇಳ್ಬಿಟ್ಟು ಟಿಕೆಟನ್ನು ಬುಕ್ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದರೆ ಏಕಾಏಕಿ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ತಾರೆ. ತದಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನ ಹರಿಸಬೇಕು. ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಇಬ್ಬರ ಪಾತ್ರವೂ ಕೂಡ ಇದೆ. ಇಬ್ಬರು ಒಗ್ಗಟ್ಟಾಗಿ ಹೋಗಿದ್ರಿಂದಲೇ 136 ಸ್ಥಾನ ಬರೋದಕ್ಕೂ ಕೂಡ ಕಾರಣ ಆಯಿತು. ಅದಾದ ಬಳಿಕ ಸರ್ಕಾರದ ವಿರುದ್ಧ BJP ಮತ್ತು JDS ಕೈಗೆತ್ತಿಕೊಂಡಂತಹ ಅಸ್ತ್ರಗಳ ವಿರುದ್ಧವೂ ಕೂಡ ಇಬ್ಬರೂ ಹೋರಾಟ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ
ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೃಷ್ಟಿಯಾಗಿರುವಂಥ ಒಂದು ಸಮಸ್ಯೆಯನ್ನು ಇಷ್ಟು ದೂರ ಕಾಂಗ್ರೆಸ್ ಹೈಕಮಾಂಡ್ ಎಳ್ಕೊಂಡು ಹೋಗಬಾರ್ದಾಗಿತ್ತು. ಇದು ಡಿ ಕೆ ಶಿವಕುಮಾರ್ ಅವರ ಮನಸ್ಸಲ್ಲೂ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಪದೇ ಪದೇ ಅದನ್ನೇ ಹೇಳ್ತಿದ್ರು. ಆದರೆ ಕೊನೆಯದಾಗಿ ಒಂದು ನಾವೇ ಇಲ್ಲಿ ಇತ್ಯರ್ಥ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಬಂದ್ರ ಅನ್ನುವಂಥದ್ದು ಇದರಿಂದ ಪ್ರಶ್ನೆ ಉಟ್ಕೊಂಡಿರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿ ಕೇಳಿದ ತಕ್ಷಣ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಇವತ್ತು ರಾತ್ರಿ ಬೇಡ, ನಾಳೆ ಬೆಳಗ್ಗೆ ಮನೆಯಲ್ಲಿ ನಾಳೆ ಬೆಳಗ್ಗೆ ಮನೆಯಲ್ಲಿ ತಿಂಡಿಗೆ ಸಿಗೋಣ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಹೀಗಾಗಿ ಬಹುತೇಕ ನಾಳೆ ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆಯುವಂತಹ ಕಾವೇರಿ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಸ್ವಾಭಾವಿಕವಾಗಿ ತಮ್ಮ ವಾದ ಏನಿದೆಯೋ ಅದನ್ನು ಸಿದ್ದರಾಮಯ್ಯ ಅವರ ಮುಂದೆ ಇಡ್ತಾರೆ. ಸಹಜವಾಗಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾವು ನಡ್ಕೊಳ್ಳೋಣ ಅಂತ ಹೇಳ್ಬೋದು. ಭಾನುವಾರ ನಡೆಯುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನೇತೃತ್ವ ಸಭೆಗೂ ಮೊದಲೇ ಇಬ್ಬರೂ ಸೇರಿ ಇದಕ್ಕೆ ಉತ್ತರ ಕಂಡುಕೊಂಡಿದ್ದೆ. ಆದರೆ ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟಗಳು ಬಂದಾಗ ಇಬ್ಬರೂ ಒಂದಾಗಿದ್ದಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರೋದು ನಿಜ, ಅದು ಪ್ರತಿ ಪಕ್ಷದಲ್ಲೂ ಇರ್ತವೆ. ಅದು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ಸಲ್ಲೂ ಇರುತ್ತೆ, BJPಯಲ್ಲೂ ಇರುತ್ತೆ, JDSಲ್ಲೂ ಇರುತ್ತೆ. ಆದರೆ ಸಂಕಷ್ಟಗಳು ಬಂದಾಗ ಇಬ್ಬರು ತಮ್ಮ ಪ್ರತಿಷ್ಠೆಯನ್ನು ಬದಿಗಿಟ್ಟು ಒಂದಾಗಿ ಹೋಗುವಂತಹ ನಿದರ್ಶನ ನಾವು BJPಯಲ್ಲೂ ನೋಡಿದ್ವಿ, JDSಲ್ಲೂ ನೋಡಿದ್ವಿ. ನಾಳೆ ಕಾಂಗ್ರೆಸ್ಸಲ್ಲೂ ಕೂಡ ಇದಾದರೆ ಈ ಸಮಸ್ಯೆ ಇಲ್ಲೇ ಬಗೆಹರಿಬೋದು. ಒಂದು ವೇಳೆ ಸಮಸ್ಯೆ ಇತ್ಯರ್ಥ ಆಗದೇ ಇದ್ದರೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆ. ಒಂದಂತೂ ಸ್ಪಷ್ಟ, ಭಾಳಷ್ಟು ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಹೇಳ್ತಿದ್ರು, ಸಿದ್ದರಾಮಯ್ಯ ಅವರ ಆಪ್ತರು ಹೇಳ್ತಿದ್ರು, ಯಾವುದಾದ್ರೂ ಒಂದು ನಿರ್ಧಾರ ಆದಷ್ಟು ಬೇಗ ಆಗಬೇಕು ಅಂತ. ಅದು ನಾಳೆ ಕಾವೇರಿಯಲ್ಲೇ ಆಗುತ್ತಾ, ಇಲ್ಲವೇ ನಾಡಿದ್ದು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ವಿದ್ಯಾ. ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ.